WHO ಹೆಲ್ತ್ ಗೈಡ್ಲೈನ್ಸ್ಗಳು ನಮ್ಮ ರಾಷ್ಟ್ರೋತ್ಥಾನ ಆಸ್ಪತ್ರೆಗೆ ಇಂಪ್ಲಿಮೆಂಟ್ ಆಗಿದೆಯಾ? ದೈಹಿಕವಾಗಿ ಆರೋಗ್ಯ ಹೇಗೆ ರಾಷ್ಟ್ರೋತ್ಥಾನ ಕೊಡ್ತಾ ಇದೆ ಅಂತಂತಂದ್ರೆ ಇಟ್ ಈಸ್ ಅನ್ ಇಂಟಿಗ್ರೇಟೆಡ್ ಅಪ್ರೋಚ್ ಟು ಫಿಸಿಕಲ್ ಮೆಂಟಲ್ ಹೆಲ್ತ್. ಬೇರೆ ಆಸ್ಪತ್ರೆಗಳಿಗಿಂತ ರಾಷ್ಟ್ರೋತ್ಥಾನ ಆಸ್ಪತ್ರೆ ಹೇಗೆ ಭಿನ್ನ? ಆಯುರ್ವೇದ ಯೋಗ ಎಲ್ಲಾನು ಕೂಡ ಒಂದು ಲೈಫ್ ಸ್ಟೈಲ್ ಮೆಡಿಸಿನ್ ಅಂತ ಹೇಳಿ, ಅದು ಜೀವನ ಶೈಲಿ, ಅದು ಚಿಕಿತ್ಸೆ ಅಲ್ಲ. ಅದರಿಂದ ಯಾವುದೇ ಚಿಕಿತ್ಸೆಗೂ ಕೂಡ ಇದನ್ನ ಅಳವಡಿಸಿ ಚಿಕಿತ್ಸೆ ಕೊಟ್ರೆ ಹೆಚ್ಚು ಉಪಕಾರಿಯಾಗುತ್ತೆ. ಮಾಡರ್ನ್ ಮೆಡಿಸಿನ್ ಅವರು ತಾವು ಹೆಚ್ಚು, ಆಯುರ್ವೇದದವರು ತಾವು ಹೆಚ್ಚು, ಹಾಗೆ ಆ ಭಾವನೆ ಇರಬಾರ್ದು. ಸೊ ಮೆನ್ಸುರೇಷನ್ ಸೈಕಲ್ ಅಲ್ಲಿ ಆ ಸಂದರ್ಭದಲ್ಲಿ ನಮಗೆ ಒಂದು ಆಕ್ಸಿಟಿ ಲೆವೆಲ್ ಆಗುತ್ತೆ, ನಮಗೊಂದು ಕರೆಕ್ಟ್ ಆಗಿ ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ, ಕಾನ್ಸಂಟ್ರೇಷನ್ ಆಗಲ್ಲ. ಸೊ ಅದಕ್ಕಾಗಿ ನಿಭಾಯಿಸುವ ಕ್ರಮಗಳು ಯಾವ್ಯಾವ? ನಮ್ಮ ಪೇಷಂಟ್ ನಲ್ಲಿ ಎಷ್ಟು ಜನಕ್ಕೆ ಫ್ರಸ್ಟ್ರೇಟ್ ಆಗೋಗುತ್ತೆ ಗೊತ್ತಾ, ಜಂಕ್ ತಿನ್ಬೇಡಿ ಅಂತಂತಂದ್ರೆ, ಮೊಬೈಲ್ ನೋಡ್ಬೇಡಿ, ಜಂಕ್ ತಿನ್ಬೇಡಿ ಅಂತಂತಂದ್ರೆ ಮಂಕೆ ಆಗೋಗ್ತಾರೆ. ಮತ್ತೆ ಈಗ 12-13 ವರ್ಷದ ಮಕ್ಳು ಇರ್ಬೋದು, ಅಥವಾ 40 ವರ್ಷದ ತನಕ ಇರೋ ಹೆಂಗಸ್ರಿಗೆ ಆಗಿರ್ಬೋದು, PCOD ಪ್ರಾಬ್ಲಮ್ಸ್ ಬರ್ತಾ ಇದೆ. ಜಂಕ್ ತಿಂದು ಮಂಕು ಅಲ್ವಾ? ಗೊತ್ತಿದೆ ಅಲ್ವಾ ನಿಮ್ ಕ್ಲಾಸ್ ನಲ್ಲಿ ತುಂಬಾ ಜನ ಜಂಕ್ ತಿಂತಾರೆ ಅಂತ. ರಾಷ್ಟ್ರೋತ್ಥಾನ ಸ್ಕೂಲ್ ನಲ್ಲಿ ಹಂಗಿಲ್ಲ ಅಂತ ಅನ್ಕೊಳ್ತೀರಿ. ಬಟ್ ಹಾಗ್ ನೋಡಕ್ ಹೋದ್ರೆ ಈಗ ಯಾವ ಪದಾರ್ಥನೂ ಶುದ್ಧವಾಗಿಲ್ಲ. ಹಾಲ್ ತಗೊಂಡ್ರೆ ಹಾಲಲ್ಲೂ ಕೆಮಿಕಲ್ಸ್ ಇದೆ, ತರಕಾರಿ ತಗೊಂಡ್ರೆ ತರಕಾರಿಯಲ್ಲೂ ಕೆಮಿಕಲ್ಸ್ ಇದೆ. ಅಬ್ಬಾ, ದೊಡ್ಡ ದೊಡ್ಡ ಪ್ರಶ್ನೆ ಕೇಳ್ತಾ ಇದ್ದೀರಾ ನನ್ನನ್ನ. ಯಾರನ್ನ ಕೇಳಿದ್ರು ಸಿಸೇರಿಯನ್ 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 ಅಂತ ಅಂತಾರೆ. ನಾರ್ಮಲ್ ಡೆಲಿವರಿ ಅನ್ನೋದು ಮರ್ತೇ ಹೋಗಿದೆ ಎಲ್ರಿಗೂ. ಕೆಲವರು ಆ ಡೇಟ್ ಲಕ್ಕಿ ಡೇಟ್ಸು ಅಂತ ಕೆಲವರು ಆಸ್ಟ್ರಾಲಜರ್ ಹೇಳಿರೋದನ್ನ ನಂಬಿ ಅವ್ರಿಗೆ ಯಾವತ್ತು ಬೇಕು ಅವಾಗ ಹೋಗಿ ಡೆಲಿವರಿ ಮಾಡಿಸ್ಕೊತಾರೆ. ಪ್ರಕೃತಿಗೆ ವಿರುದ್ಧವಾಗಿ ಯಾವಾಗ್ಲೂ ಕೂಡ ಕಾರಣವಿಲ್ಲದೆ ಹೋಗ್ಬಾರ್ದು. ಹರಿ ಓಂ ನಮಸ್ತೆ. ವ್ಯಾಯಾಮಾತ್ ಲಭತೆ ಸ್ವಾಸ್ಥ್ಯಂ ದೀರ್ಘಾಯುಷ್ಯಂ ಬಲಂ ಸುಖಂ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಾಸ್ಥ್ಯಂ ಸರ್ವಾರ್ಥ ಸಾಧನಂ. ಒಂದು ಮನುಷ್ಯ ಜೀವನದಲ್ಲಿ ಏನೇ ಸಾಧನೆ ಮಾಡ್ಬೇಕಂದ್ರೂ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇದನ್ನ ನಮ್ಮ ಪೂರ್ವಜರು ಅನಾದಿ ಕಾಲದಿಂದಲೂ ನಮ್ಗೆ ಹೇಳ್ತಾನೆ ಬರ್ತಾ ಇದ್ದಾರೆ. ಅಭ್ಯಾಸೇನ ತು ಯೋಗಸ್ಯ ಸದ್ಭಿರ್ಭವತಿ ನಿತ್ಯದ ನಿತ್ಯಂ ಯೋಗಂ ಸಮಸ್ಯತ ಸುಖಂ ಶಾಂತಿಶ್ಚ ಜಯತೆ. ಆರೋಗ್ಯ ಎಂದರೆ ಕೇವಲ ರೋಗಗಳಿಂದ ಮುಕ್ತರಾಗಿ ಇರುವುದಷ್ಟೇ ಅಲ್ಲ, ಅದಕ್ಕೂ ಮೀರಿದ ಒಂದು ಅದ್ಭುತ ಶಕ್ತಿ. ರಾಷ್ಟ್ರೋತ್ಥಾನದಲ್ಲಿ ಆರೋಗ್ಯಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ಇದ್ದು ಹಲವಾರು ಆಯಾಮಗಳನ್ನು ನಾವಿಲ್ಲಿ ನೋಡಬಹುದು. ಅವುಗಳೆಂದರೆ ಯೋಗ ಕೇಂದ್ರಗಳು, ರಕ್ತ ಕೇಂದ್ರಗಳು ಮತ್ತು ಆಸ್ಪತ್ರೆಗಳು ಇವೆ. ಇಂದು ನಮ್ಮ ಜೊತೆಗೆ ಡಾಕ್ಟರ್ ಲತಾ ವೆಂಕಟರಾಮ್ ಮಾತಾಜಿ ಅವರು ಇದ್ದಾರೆ. ಇವರು ಪ್ರಸೂತಿ ತಜ್ಞರಾಗಿದ್ದು ಮತ್ತು ಸ್ತ್ರೀ ರೋಗ ತಜ್ಞರಾಗಿದ್ದು ಪ್ರಸ್ತುತ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ OBG ವಿಭಾಗದಲ್ಲಿ ಚೀಫ್ ಕನ್ಸಲ್ಟೆಂಟ್ ಆಗಿ ಸೇವೆಯನ್ನ ಸಲ್ಲಿಸ್ತಿದ್ದಾರೆ. ನಮಸ್ತೆ ಮಾತಾಜಿ. ನಮಸ್ತೆ. ಹಾಗೆ ಇವಾಗ ನಾವು ಸ್ತ್ರೀರೋಗ, ಯೋಗ ಮತ್ತು ಸಹಜ ಹೆರಿಗೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಶ್ರೀಮತಿ ಡಾಕ್ಟರ್ ಲತಾ ಮಾತಾಜಿ ಅವರಿಂದ ತಿಳ್ಕೊಳ್ಳೋಣ. ಖಂಡಿತವಾಗಿ. ಮಾತಾಜಿ, WHO ಹೆಲ್ತ್ ಗೈಡ್ಲೈನ್ಸ್ಗಳು ನಮ್ಮ ರಾಷ್ಟ್ರೋತ್ಥಾನ ಆಸ್ಪತ್ರೆಗೆ ಇಂಪ್ಲಿಮೆಂಟ್ ಆಗಿದೆಯಾ? ಖಂಡಿತವಾಗ್ಲು ಬಹುಮಟ್ಟಿಗೆ ತಿಳಿಬಹುದಲ್ಲ. ನೋಡಿ, WHO ಡೆಫಿನೇಷನ್ ಆಫ್ ಹೆಲ್ತ್ ಪ್ರಕಾರವಾಗಿ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಅಂಡ್ ನಾಟ್ ಮಿಯರ್ ಆಬ್ಸೆನ್ಸ್ ಆಫ್ ಡಿಸೀಸ್ ಅಂತ ತಾನೆ ಅಲ್ವಾ? ಅದ್ರ ಫಿಸಿಕಲ್ ಅಂತಂದ್ರೆ ದೈಹಿಕವಾಗಿ ಆರೋಗ್ಯ ಹೇಗೆ ರಾಷ್ಟ್ರೋತ್ಥಾನ ಕೊಡ್ತಾ ಇದೆ ಅಂತಂತಂದ್ರೆ ಇಟ್ ಈಸ್ ಅನ್ ಇಂಟಿಗ್ರೇಟೆಡ್ ಅಪ್ರೋಚ್ ಟು ಫಿಸಿಕಲ್ ಮೆಂಟಲ್ ಹೆಲ್ತ್ ಅಂತಂದ್ಬಿಟ್ಟು. ಮಾಡರ್ನ್ ಮೆಡಿಸನ್ನು, ಯೋಗ, ಆಯುರ್ವೇದ ಎಲ್ಲ ಡಿಪಾರ್ಟ್ಮೆಂಟ್ಸು ಇದೆ. ಅದರಿಂದ ಯಾವ ಚಿಕಿತ್ಸೆ ಎಷ್ಟು ಗುಣ ಆಗೋದಕ್ಕೆ ಯಾವ ಚಿಕಿತ್ಸೆಯನ್ನ ಕೊಡಬೇಕು ಅಂತನ್ನೋದನ್ನ ಮಾಡರ್ನ್ ಮೆಡಿಸಿನ್ ಸ್ಪೆಷಲಿಸ್ಟು, ಆಯುರ್ವೇದಿಕ್ ಸ್ಪೆಷಲಿಸ್ಟು, ಯೋಗ ಥೆರಪಿಸ್ಟು ಎಲ್ಲರೂ ಸೇರ್ಕೊಂಡು ಆ ವ್ಯಕ್ತಿಯ ಸರ್ವತೋಮುಖ ಆರೋಗ್ಯಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇದು ತುಂಬಾ ಅಪರೂಪ. ಒಂದೇ ಆಸ್ಪತ್ರೆಯಲ್ಲಿ ಇಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಇದ್ದು ಎಲ್ಲ ಆಕ್ಟಿವ್ ಆಗಿರೋ ಡಿಪಾರ್ಟ್ಮೆಂಟ್ಸು ಒಂದು ವ್ಯಕ್ತಿಗೆ ಚಿಕಿತ್ಸೆಯನ್ನು ಕೊಡೋದು ಅಪರೂಪವಾದ ವಿಷಯ. ಇನ್ನೊಂದು ಮಾನಸಿಕವಾದ ಆರೋಗ್ಯ. ಇಲ್ಲಿ ಲೈಫ್ ಸ್ಟೈಲ್ ಕನ್ಸಲ್ಟೆನ್ಸ್ ಅಂತಂದ್ಬಿಟ್ಟು ಫ್ರೀ ಕನ್ಸಲ್ಟೇಷನ್ ಇದೆ, ಅಂದ್ರೆ ಶುಲ್ಕವಿಲ್ಲದೆ
ಲೈಫ್ ಸ್ಟೈಲ್ ಕನ್ಸಲ್ಟೇಷನ್ ಆಗುತ್ತೆ. ಏನಪ್ಪ ಲೈಫ್ ಸ್ಟೈಲ್ ಕನ್ಸಲ್ಟೇಷನ್ ಅಂತಂತಂದ್ರೆ ಆಹಾರ, ವಿಚಾರ, ವಿಹಾರ ಮತ್ತು ವ್ಯವಹಾರ, ಇದು 4 ಬಗ್ಗೆ ಒಬ್ರು ಕನ್ಸಲ್ಟೆಂಟು ನಿಮಗೆ ಅಡ್ವೈಸ್ ಮಾಡಿ ಹೇಗೆ ಎಲ್ಲವನ್ನೂ ಕೂಡ ನಾವು ಸಮತೋಲನದಲ್ಲಿ ಇಟ್ಕೋಬೇಕು ಅಂತ ಹೇಳೋದು ತುಂಬ ಮುಖ್ಯ. ಅಂತಂದ್ರೆ ಮಾನಸಿಕವಾಗಿ ಮತ್ತೆ ಸೋಷಿಯಲ್ ವೆಲ್ಬೀಯಿಂಗ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅದಲ್ಲದೆ ಆಧ್ಯಾತ್ಮಿಕವಾಗಿ ವಿಶೇಷವಾಗಿ ಇಲ್ಲಿನ ಸ್ಪೆಷಲಿಸ್ಟು, ಇಲ್ಲಿನ ಅಡ್ಮಿನಿಸ್ಟ್ರೇಷನ್ನು, ಇಲ್ಲಿನ ಆಯುಷ್ ಡಿಪಾರ್ಟ್ಮೆಂಟು ಎಲ್ಲವೂ ಕೂಡ ಈ ಆಧ್ಯಾತ್ಮಿಕ ಬೆಳವಣಿಗೆಗೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಂತಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದರೆ ದೈಹಿಕವಾಗಿ ನೋವಿರಬಹುದು, ಮಾನಸಿಕವಾಗಿ ತುಮುಲುಗಳಿರಬಹುದು, ಅದು ಸೋಷಿಯಲ್ ಪ್ರಾಬ್ಲಮ್ಸ್ ಇಂದ ಹೆಚ್ಚಾಗಿರಬಹುದು. ಅದನ್ನ ಆಧ್ಯಾತ್ಮಿಕವಾದ ರೀತಿಯಲ್ಲಿ ಹೇಗೆ ನೋಡಿ ಇದನ್ನ ವಾಸಿ ಮಾಡ್ಕೋಬಹುದು ಅಂತಂತ ಒಂದು ದೊಡ್ಡ ಭಾವನೆಯನ್ನ ಸುಮಾರು ಜನ ಸ್ಪೆಷಲಿಸ್ಟು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ಮತ್ತೆ ಲೈಫ್ ಸ್ಟೈಲ್ ಕನ್ಸಲ್ಟೆಂಟು ಇದ್ರ ಬಗ್ಗೆ ಮಾತಾಡ್ತಾರೆ ಅಂತಂತ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ. ಸೊ ಹಾಗಾಗಿ WHO ಗೈಡ್ಲೈನ್ಸ್ ನಲ್ಲಿ ಹೆಲ್ತ್ ಅಂತಂದ್ರೆ ಏನು, ಅದಕ್ಕೆ ಏನು ಪೂರಕವಾಗಿ ಮಾಡಬೇಕೋ ಅದು ರಾಷ್ಟ್ರೋತ್ಥಾನ ಆಸ್ಪತ್ರೆ ಮಾಡ್ತಾ ಇದೆ ಅಂತ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಪಡ್ಬೇಕು ನಾವೆಲ್ಲರೂ. ಒಂದು ಆಸ್ಪತ್ರೆನ ನಿರ್ಮಾಣ ಮಾಡಬೇಕು ಅಂದ್ರೆ ನಮ್ಗೆ ಉದ್ದೇಶ ಏನಾಗಿರ್ಬೇಕು? ಬೇರೆ ಆಸ್ಪತ್ರೆಗಳಿಗಿಂತ ರಾಷ್ಟ್ರೋತ್ಥಾನ ಆಸ್ಪತ್ರೆ ಹೇಗೆ ಭಿನ್ನ? ಆಸ್ಪತ್ರೆ ಅಂತಂದ್ರೆ ಏನು? ಸರ್ವತೋಮುಖವಾಗಿ ಒಂದು ವ್ಯಕ್ತಿಯನ್ನ ಗುಣಪಡಿಸೋದು. ಚಿಕಿತ್ಸೆ ಅಂತಂತಂದ್ರೆ ಬರೀ ಟ್ರೀಟ್ಮೆಂಟ್ ಅಲ್ಲ, ಪ್ರಿವೆನ್ಷನ್ಗೂ ಆಗ್ಬೇಕು. ಮತ್ತೆ ಎಲ್ರಿಗೂ ಕೂಡ ಇದು ಎಟುಕುವಂತಹ ಒಂದು ಆಸ್ಪತ್ರೆ ಆಗಿರ್ಬೇಕು. ತತ್ಸುಖ ಸುಖಿತ್ವಂ ಅಂತಂದ್ರೆ ನೀವು ಸಂತೋಷವಾಗಿದ್ರೆ, ನೀವು ಆರೋಗ್ಯವಾಗಿದ್ರೆ ನಾವು ಆರೋಗ್ಯವಾಗಿರ್ತೀವಿ ಅಂತನ್ನೋ ಒಂದು ಉನ್ನತ ಭಾವನೆಯನ್ನ ಹೊಂದಿರಬೇಕು. ಮತ್ತೆ ಇದಕ್ಕೆ ಉನ್ನತ ಮಟ್ಟದಲ್ಲಿ ಈ ವ್ಯಕ್ತಿ ಗುಣ ಆಗ್ಲೇಬೇಕು, ಈ ಪೇಷಂಟ್ ಗುಣ ಆಗ್ಲೇಬೇಕು ಅಂತನ್ನೋ ಒಂದು ಭಾವನೆ ಮತ್ತೆ ಡೆಡಿಕೇಶನ್ ಎಲ್ಲಾನು ಇರಬೇಕು. ಇದು ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತಹ ಎಲ್ರಿಗೂ ಇದೆ. ಸ್ಟಾರ್ಟಿಂಗ್ ಫ್ರಮ್ ಅಡ್ಮಿನಿಸ್ಟ್ರೇಷನ್, ಡಾಕ್ಟರ್ಸ್ ಮತ್ತೆ ಸಿಬ್ಬಂದಿ ವರ್ಗ ಎಲ್ರಿಗೂ ಕೂಡ ಈ ಭಾವನೆ ಇರೋದ್ರಿಂದ ಇಲ್ಲಿ ಒಂದು ಅತ್ಯಂತ ಗುಣಮಟ್ಟದ ಚಿಕಿತ್ಸೆ ಮತ್ತು ಪ್ರಿವೆಂಟಿವ್ ಹೆಲ್ತ್ ಅಂತ ಹೇಳ್ತೀವಿ. ಅಂದ್ರೆ ತಡೆಗಟ್ಟೋದಕ್ಕೆ ಏನೇನು ಬೇಕೋ, ಅನಾರೋಗ್ಯ ಬರೋದನ್ನ ತಡೆಗಟ್ಟೋದಕ್ಕೆ ಏನೇನು ಬೇಕೋ ಆ ವಿಷಯಗಳೆಲ್ಲನೂ ಕೂಡ ಇಲ್ಲಿ ಸಾಕಷ್ಟು ಪೇಷಂಟ್ಸ್ಗೆ ಹೇಳ್ಕೊಡಲಾಗುತ್ತೆ, ಹೇಳಲಾಗುತ್ತೆ. ಹಾಗಾಗಿ ಇದು ಈ ಭಿನ್ನತೆ ಬೇರೆ ಆಸ್ಪತ್ರೆಗಳಿಗೆ ನಾವು ಹೋಲಿಸಿದ್ರೆ ಈ ಭಿನ್ನತೆ ಇದರಲ್ಲಿ ವಿಶೇಷವಾಗಿ ಇದೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ ನಿಮ್ಗೆ ನಾ ಹೇಳಿದ್ದು? ಮಾತಾಜಿ, ರಾಷ್ಟ್ರೋತ್ಥಾನ ಆಸ್ಪತ್ರೆ ಮತ್ತು ಅಲ್ಲಿಯ ಸೌಲಭ್ಯಗಳು, ಹಾಗೆ ಒಂದು ಆಸ್ಪತ್ರೆಯಲ್ಲಿ ಇಂಟಿಗ್ರೇಟೆಡ್ ಮೆಡಿಸನ್ ಬಳಸುತ್ತೀರಿ ಎಂದು ಕೇಳಿದ್ದೇವೆ ನಾವು. ಸೊ ಇದರ ಬಗ್ಗೆ ತಿಳಿಸಿಕೊಡುವಿರಾ? ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತಂದ್ರೆ ಏನು? ಇವಾಗ ಮಾಡರ್ನ್ ಮೆಡಿಸಿನ್ ನಲ್ಲೇನೆ ಎಲ್ಲ ಟ್ರೀಟ್ಮೆಂಟು ಆಗ್ಬೇಕು ಅಂತಲ್ಲ. ಕೆಲವು ವಿಷಯಗಳು ಮಾಡರ್ನ್ ಮೆಡಿಸಿನ್ ನಲ್ಲಿ ಸರಿಯಾಗಿ ಗುಣಮಟ್ಟದ ಚಿಕಿತ್ಸೆ ಆಗದೆ ಇರ್ಬೋದು. ಅವಾಗ ಎಲ್ಲಿ ನಾವು ಆಯುರ್ವೇದವನ್ನ ಬಳಸಬೇಕು ಅಥವಾ ಯೋಗವನ್ನ ಬಳಸಬೇಕು ಅಥವಾ ಎಲ್ಲರೂ ಕೂಡ ಒಟ್ಟಾರೆ ಚಿಕಿತ್ಸೆಗೆ ಉಪಯೋಗಿಸ್ಬೇಕು ಅಂತಂತ ನಾವು ಯೋಚನೆ ಮಾಡಿ ಸ್ಪೆಷಲಿಸ್ಟ್ ಎಲ್ಲಾರನ್ನು ಕೂಡ ನಾವು ಒಂದು ವ್ಯಕ್ತಿಗೆ ಚಿಕಿತ್ಸೆ ಕೊಡಬೇಕು. ಅದಕ್ಕೆ ಇಂಟಿಗ್ರೇಟೆಡ್ ಹೆಲ್ತ್ ಅಂತ ಹೇಳ್ತೀವಿ. ಇಂಟಿಗ್ರೇಟೆಡ್ ಹೆಲ್ತ್ ಅಂತಂತಂದ್ರೆ ಇವಾಗ ಬೇರೆ ನಮ್ಮ ದೇಶದಲ್ಲಿ ಇಂಟಿಗ್ರೇಟೆಡ್ ಹೆಲ್ತ್ ಈಸ್ ನಾಟ್ ಅವೈಲಬಲ್ ಅಂಡರ್ ಒನ್ ರೂಫ್ ಇನ್ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್. ಅಂತಂದ್ರೆ ಇವಾಗ ಎಲ್ಲೋ ಆಯುರ್ವೇದಿಕ್ ಫಿಸಿಷಿಯನ್ ಹತ್ರ ಹೋಗಿ, ಇಲ್ಲ ಯೋಗಕ್ಕೆ ಇನ್ಯಾವುದೋ ಕೇಂದ್ರಕ್ಕೆ ಹೋಗಿ ಅಂತಂತ ಹೇಳ್ತೀವಿ. ಆದ್ರೆ ಈ ಆಸ್ಪತ್ರೆಯಲ್ಲಿ ಎಲ್ಲವೂ ಕೂಡ ಸೇರಿ ಅಲ್ಲೇನೆ ಒಂದು ಚಾವಣಿಯ ಕೆಳಗೆ ಎಲ್ಲನೂ ಕೂಡ ಇದೆ. ಅದರಿಂದ ನಾವು ಸ್ಪೆಷಲಿಸ್ಟ್ ಒಬ್ರಿಗೊಬ್ರಿಗೆ ಮಾತಾಡ್ಕೊಳ್ತೀವಿ. ಈ ಪೇಷಂಟಿಗೆ ಹೇಗೆ ನಾವು ಚಿಕಿತ್ಸೆ ಮಾಡಿದ್ರೆ ಅನುಕೂಲ ಆಗತ್ತೆ,
ನಿಮ್ಮ ಕಡೆಯಿಂದ ಆಯುರ್ವೇದದ ಕಡೆಯಿಂದ ಹೇಗೆ ನೀವು ಚಿಕಿತ್ಸೆಯನ್ನು ಅಳವಡಿಸಬಹುದು, ಯೋಗದಿಂದ ಹೇಗೆ ಅಂತಂತಂದ್ಬಿಟ್ಟು ಯೋಗವನ್ನ ನಾವು ಸೇರಿಸ್ತಾನೆ ಇರ್ತೀವಿ. ಯಾಕೆ ಅಂತಂತಂದ್ರೆ ದೀಸ್ ಆರ್ ಆಲ್ ಆಯುರ್ವೇದ, ಯೋಗ ಎಲ್ಲಾನು ಕೂಡ ಒಂದು ಲೈಫ್ ಸ್ಟೈಲ್ ಮೆಡಿಸನ್ ಅಂತ ಹೇಳ್ತೀವಿ. ಅದು ಜೀವನ ಶೈಲಿ, ಅದು ಚಿಕಿತ್ಸೆ ಅಲ್ಲ. ಅದರಿಂದ ಯಾವುದೇ ಚಿಕಿತ್ಸೆಗೂ ಕೂಡ ಇದನ್ನ ಅಳವಡಿಸಿ ಚಿಕಿತ್ಸೆ ಕೊಟ್ರೆ ಹೆಚ್ಚು ಉಪಕಾರಿಯಾಗಿರುತ್ತೆ. ಹಾಗೆ ಇಂಟಿಗ್ರೇಷನ್ ಅಂತ ಅನ್ನೋದನ್ನ ಈ ಆಸ್ಪತ್ರೆ ದೊಡ್ಡ ಪ್ರಮಾಣಕ್ಕೆ ತಂದಿದೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ. ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಪ್ರಕಾರದ ಚಿಕಿತ್ಸಾಗಳಿದೆ. ಆಯುರ್ವೇದ ಆಗಿರ್ಬೋದು, ಅಲೋಪತಿ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು. ಇದು ಎಲ್ಲಾನು ಸಮನ್ವಯತೆ ಹೇಗ್ ವಹಿಸ್ತಿದೆ? ಸಮನ್ವಯತೆ ಬರಬೇಕು ಅಂತಂತಂದ್ರೆ ಎಲ್ಲಾರ್ಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಎಲ್ಲಾನು ಕೂಡ ಸಮಾನ ಅಂತನ್ನೋ ಒಂದು ಭಾವನೆ ಇರಬೇಕು ಸ್ಪೆಷಲಿಸ್ಟ್ಗೆಲ್ಲಾನು ಕೂಡ. ಅಂತಂದ್ರೆ ಮಾಡರ್ನ್ ಮೆಡಿಸಿನ್ ಅವರು ತಾವು ಹೆಚ್ಚು, ಆಯುರ್ವೇದದವರು ತಾವು ಹೆಚ್ಚು, ಹಾಗೆ ಆ ಭಾವನೆ ಇರಬಾರ್ದು. ಎಲ್ಲರೂ ಕೂಡ ಒಂದೇ ಸಮವಾಗಿ ಕೆಲಸ ಮಾಡಿ ಹೇಗೆ ವ್ಯಕ್ತಿಗೆ ಗುಣ ಮಾಡೋದು ಅಂತನ್ನೋದು, ಗುಣಪಡಿಸೋದು ಅಂತನ್ನೋದು ಮುಖ್ಯವಾದ ವಿಷಯವಾಗಿರ್ಬೇಕು. ಆವಾಗ ಸಮನ್ವಯತೆ ಬರುತ್ತೆ ತಾನಾಗಿ. ಮತ್ತೆ ಈಗ ಸಾಮಾನ್ಯವಾಗಿ ಸ್ತ್ರೀಯಲ್ಲಿ ಕಂಡುಬರುವ ಸಮಸ್ಯೆಗಳು ಮತ್ತು ಅವುಗಳಿಗೆ ಪರಿಹಾರ ಕ್ರಮಗಳನ್ನು ನೀವು ಹೇಳಬಹುದಾ? ಈಗ ಉದಾಹರಣೆ ಮಾತಾಜಿ ಮೆನ್ಸುರೇಷನ್ ಸೈಕಲ್. ಸೊ ಆ ಮೆನ್ಸುರೇಷನ್ ಸೈಕಲ್ ಅಲ್ಲಿ ಆ ಸಂದರ್ಭದಲ್ಲಿ ನಮಗೆ ಒಂದು ಆಕ್ಸಿಟಿ ಲೆವೆಲ್ ಆಗುತ್ತೆ, ನಮಗೊಂದು ಕರೆಕ್ಟ್ ಆಗಿ ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ, ಕಾನ್ಸಂಟ್ರೇಷನ್ ಆಗಲ್ಲ. ಸೊ ಅದಕ್ಕಾಗಿ ನಿಭಾಯಿಸುವ ಕ್ರಮಗಳು ಯಾವ್ಯಾವು? ಒಳ್ಳೆ ಪ್ರಶ್ನೆ. ಅದನ್ನ ಹೀಗೆ ಹೇಳಬಹುದು, ಹೆಂಗಸಿಗೆ ಪ್ರಕೃತಿ ಸಹಜವಾಗಿ ಅನೇಕ ಬದಲಾವಣೆಗಳಾಗುತ್ತೆ ಜೀವನದಲ್ಲಿ. ಇವಾಗ ಮೆನಾರ್ಕಿ ಅಂತಂತಂದ್ರೆ ಒಬ್ಬ ಹುಡುಗಿ ಹದಿಹರಿಯೋದು ಅಂತ ಹೇಳ್ತೀವಿ, ಅದು ಪ್ರಕೃತಿ ಸಹಜ. ಗರ್ಭಧಾರಣೆ ಪ್ರಕೃತಿ ಸಹಜ. ಮುಟ್ಟಾಗುವುದು ಅಂದರೆ ಋತುಚಕ್ರ ಪ್ರಕೃತಿ ಸಹಜ. ಮತ್ತೆ ಮೆನೋಪಾಸ್ ಆಗೋದು ಅಂತಂದ್ರೆ ಋತುಚಕ್ರ ನಿಲ್ಲುವುದು, ಎಲ್ಲಾನು ಕೂಡ ಪ್ರಕೃತಿ ಸಹಜವೇ. ಆ ಪ್ರಕೃತಿ ಸಹಜವಾದಂಥ ವಿಷಯಗಳಿಗೆ ಈ ಒತ್ತಡ, ಸ್ಟ್ರೆಸ್ ಅಂತನ್ನೋದು ಸೇರಿದಾಗ ಅನೇಕ ರೀತಿಯಾಗಿ ಮಾರ್ಪಾಡುಗಳು ಈ ವಿಷಯಗಳಲ್ಲಿ ಕಂಡುಬರುತ್ತೆ. ಅದು ಕಾಯಿಲೆಯಾಗಿ ಡಿಸ್ಈಸ್ ಅಂತಂತ ಹೇಳ್ತೀವಿ. ಡಿಸ್ಈಸ್ ಯಾವಾಗ ಆಗುತ್ತೆ ಅಂತಂದ್ರೆ ಈ ಒತ್ತಡ ಸೇರಿದಾಗ, ಇಲ್ದಂದ್ರೆ ಎಲ್ಲವೂ ಪ್ರಕೃತಿ ಸಹಜವಾಗಿ. ಅದರಿಂದನೇ ಜಾಸ್ತಿ ತೊಂದರೆಗಳು ಹೆಂಗಸಿನಲ್ಲಿ ಬರೋದು. ಅವಾಗ ಏನಾಗುತ್ತೆ, ಡಿಸೀಸ್ ಇಂದ ಆಂಗ್ಸೈಟಿ, ಆಂಗ್ಸೈಟಿಯಿಂದ ಡಿಸೀಸು, ಹೀಗೆ ಒಂದು ವರ್ತುಲದಲ್ಲಿ ಆಕೆ ಸಿಕ್ಕಾಕೊಳ್ತಾಳೆ. ಅದನ್ನ ಹೇಗೆ ಬಿಡಿಸ್ಕೊಳ್ಳೋದು? ಬರೀ ಔಷಧಿಗಳಿಂದ ಅಲ್ಲ, ಅದಕ್ಕೆ ಮನಸ್ ಸಮಾಧಾನ ತರೋದಕ್ಕೆ ಯೋಗ. ಓಕೆ, ಆಮೇಲೆ ಅದನ್ನ ಏನು ಇದು ಯಾತಕ್ಕೆ ಈ ಪ್ರಾಬ್ಲಮ್ ಆಗಿದೆ ಅಂತಂತಂದ್ಬಿಟ್ಟು ಮೂಲ ಕಾರಣದಿಂದ ನಾವು ವಾಸಿ ಮಾಡೋದಕ್ಕೆ ಆಯುರ್ವೇದ. ಹೀಗೆಲ್ಲ ನಾವು ಇಂಟಗ್ರೇಟ್ ಮಾಡ್ಕೊಳ್ಳೋದ್ರಿಂದ ಉತ್ತಮವಾಗಿ ಗುಣ ಆಗುತ್ತೆ. ಮತ್ತೆ ಈಗ 12-13 ವರ್ಷದ ಮಕ್ಳು ಇರ್ಬೋದು, ಅಥವಾ 40 ವರ್ಷದ ತನಕ ಇರೋ ಹೆಂಗಸ್ರಿಗೆ ಆಗಿರ್ಬೋದು, PCOD ಪ್ರಾಬ್ಲಮ್ಸ್ ಬರ್ತಾ ಇದೆ. ಸೊ ಇದಕ್ಕೆ ನಿಮ್ ಪ್ರಕಾರ ಮೂಲ ರೀಸನ್ ಏನು? ಬಿಕಾಸ್ ಅಂತ ಹೇಳ್ತೀವಿ. ಬಿಕಾಸ್ ಇಸ್ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್ ಅಂತ. ಲೈಫ್ ಸ್ಟೈಲ್ ಚೇಂಜ್ ಅಂತಂದ್ರೆ ಏನು? ಆಹಾರದಲ್ಲಿ ಇತಿಮಿತಿ ಇಲ್ಲದೆ ತಿನ್ನೋದು, ದೇಹಕ್ಕೆ ಹಿತವಾಗಿರುವಂತಹ ಪದಾರ್ಥಗಳನ್ನ ತಿನ್ನದೆ ಅಹಿತಕರವಾದ ಪದಾರ್ಥಗಳನ್ನ ತಿನ್ನೋದು ಅಂತಂದ್ರೆ ಏನು? ಜಂಕ್ ತಿಂದು ಮಂಕು ಅಲ್ವಾ? ಗೊತ್ತಿದೆ ಅಲ್ವಾ ನಿಮ್ ಕ್ಲಾಸ್ನಲ್ಲಿ ತುಂಬಾ ಜನ ಜಂಕ್ ತಿಂತಾರೆ ಅಂತ. ರಾಷ್ಟ್ರೋತ್ಥಾನ ಸ್ಕೂಲ್ನಲ್ಲಿ ಹಂಗಿಲ್ಲ ಅಂತ ಅನ್ಕೊಳ್ತೀನಿ ಅಲ್ವಾ? ಆಮೇಲೆ ಮಾಲ್ ನ್ಯೂಟ್ರಿಷನ್ ಅಲ್ಲ, MALL. ಮನಸ್ಸಿಗೆ ಬಂದಿದ್ದನ್ನೆಲ್ಲ ತಿನ್ನೋದು. ಅದರಿಂದ ಏನಾಗುತ್ತೆ? ಶರೀರ ಉತ್ತಾ ಬರುತ್ತೆ. ಈ ಫ್ಯಾಟ್ ಸೆಲ್ಸ್ ಅಂತೀವಲ್ಲ, ಅಂದ್ರೆ ಕೊಬ್ಬಿನ ಸೆಲ್ಸ್, ಅದು ದೊಡ್ಡ ಗ್ರಂಥಿ. ಕೊಬ್ಬು ದೊಡ್ಡ ಗ್ರಂಥಿ ಅನ್ನೋದು ಗೊತ್ತಿತ್ತ ನಿಮ್ಗೆ? ಕೊಬ್ಬು ದೊಡ್ಡ ಗ್ರಂಥಿ. ದೇಹದಲ್ಲಿ ದ ಬಿಗ್ಗೆಸ್ಟ್ ಗ್ಲ್ಯಾಂಡ್ ಇಸ್ ಫ್ಯಾಟ್. ಅದರಿಂದ ಅನೇಕ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಿ ಬೇರೆ ಹಾರ್ಮೋನ್ಸ್ ಅನ್ನೆಲ್ಲ ಕನ್ಫ್ಯೂಸ್ ಮಾಡಿ, ನಮ್ಮ ಅಂಡಾಶಯದ ಹಾರ್ಮೋನ್ಸ್ ಅನ್ನ ಕನ್ಫ್ಯೂಸ್ ಮಾಡಿ PCOS ಅಂತನ್ನೋ ಒಂದು ಪ್ರಾಬ್ಲಮ್ ಅನ್ನ
ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಥವಾ ಸಿಂಡ್ರೋಮ್ ಅಂತ ಅನ್ನೋದನ್ನ ಉಂಟು ಮಾಡುತ್ತೆ. ಅದರಲ್ಲಿ ಏನಾಗುತ್ತೆ, ಬೊಜ್ಜು ಬರಬಹುದು, ಆಮೇಲೆ ಮುಖದ ಮೇಲೆ ಜಾಸ್ತಿ ಕೂದಲು, ಎಲ್ಲಿ ಕೂದಲಿರ್ಬೇಕೋ ಅಲ್ಲೆಲ್ಲ ಉದುರಿ ಬೇರೆ ಕಡೆ ಬೇಡದೇ ಇರೋ ಕಡೆ ಕೂದಲು ಬೆಳೆಯೋದು, ಆಮೇಲೆ ಪಿಂಪಲ್ಸ್, ಮೊಡವೆಗಳು ಬರೋದು, ಮೆನ್ಸಸ್ ಎತ್ತೆತ್ಲಗೋ ಆಗೋದು, ತುಂಬಾ ಕಡಿಮೆ ರಕ್ತಸ್ರಾವ ಆಗೋದು, ಹೀಗೆಲ್ಲ ಅನೇಕ ರೀತಿಯಾಗಿ ಈ PCOS ಪ್ರಾಬ್ಲಮ್ಸು ಕಾಣಬಹುದು. ಆದರೆ ಇದು ಎಷ್ಟು ಕಾಮನ್ ಆಗೋಗಿದೆ ಅಂತಂತಂದ್ರೆ 5 ಜನದಲ್ಲಿ ಒಬ್ಬ ಹುಡುಗಿರಿಗೆ ಇದೆ, ಕೆಲವು ಕಡೆ ಇನ್ನ ಹೆಚ್ಚು. ಹಾಗಾಗಿ ಇದನ್ನ ತಡೆಗಟ್ಟಬೇಕು ಅಂತಂತಂದ್ರೆ ಲೈಫ್ ಸ್ಟೈಲ್ ಚೇಂಜಸ್ ಆಗ್ಲೇಬೇಕು. ಇಲ್ಲದೆ ಇದ್ರೆ ಇದಕ್ಕೆ ಸುಮ್ಮನೆ ನಾವು ಔಷಧಿ ಕೊಡ್ತೀವಿ, ಅಂದ್ರೆ ಮುಟ್ಟು ಸರಿಯೋ ಹೋಗೋಂಗ್ ಔಷಧಿ ಕೊಡ್ತೀವಿ, ಇನ್ನೇನು ಜಾಸ್ತಿ ಮೊಡವೆ ಕಡಿಮೆ ಆಗೋಂಗ್ ಔಷಧಿ ಕೊಡಬಹುದು. ಆದ್ರೆ ಇದು ಮೂಲತಃ ಬೇರ್ನಿಂದ ಕಿತ್ತಾಕ್ಬೇಕು ಅಂತಂತಂದ್ರೆ ಲೈಫ್ ಸ್ಟೈಲ್ ಚೇಂಜಸ್ಸೇ ಆಗ್ಬೇಕಾಗಿರೋದು. ಬಟ್ ಹಾಗ್ ನೋಡಕ್ ಹೋದ್ರೆ ಈಗ ಯಾವ ಪದಾರ್ಥನೂ ಶುದ್ಧವಾಗಿಲ್ಲ. ಹಾಲ್ ತಗೊಂಡ್ರೆ ಹಾಲಲ್ಲೂ ಕೆಮಿಕಲ್ಸ್ ಇದೆ, ತರಕಾರಿ ತಗೊಂಡ್ರೆ ತರಕಾರಿಯಲ್ಲೂ ಕೆಮಿಕಲ್ಸ್ ಇದೆ. ಅಬ್ಬಾ, ದೊಡ್ಡ ದೊಡ್ಡ ಪ್ರಶ್ನೆ ಕೇಳ್ತಾ ಇದ್ದೀರಾ ನನ್ನನ್ನ. ಹೌದು, ಎಲ್ಲದರಲ್ಲೂ ಕೆಮಿಕಲ್ಸ್ ಹೆಚ್ಚಾಗ್ತಾ ಇದೆ. ಆದ್ರೆ ಈ ಜಂಕ್ ಪದಾರ್ಥಗಳಲ್ಲಿ ಇನ್ನ ಹೆಚ್ಚು. ಹಂಗಂದ್ರೆ ಯಾವ್ದನ್ ತಿನ್ಬೇಕು? ಜಂಕ್ ಅನ್ ತಿನ್ಬೇಕಾ, ಇಲ್ಲ ಸಿಗೋ ತರಕಾರಿ ಹಾಲನ್ ಕುಡಿಬೇಕಾ, ತಿನ್ಬೇಕಾ? ಸಿಗೋ ತರಕಾರಿ ಎಲ್ಲಾರ್ಗೂ ಆದ್ರೆ ಈ ತೊಂದರೆಗಳು ವಿಶೇಷವಾಗಿ ಯಾರು ತುಂಬಾ ಚಾಕ್ಲೇಟ್ಸು, ತುಂಬಾ ಬೇಕರಿ ಪದಾರ್ಥಗಳನ್ನ, ತುಂಬಾ ಎಣ್ಣೆ ಪದಾರ್ಥಗಳನ್ನ, ಪ್ರಿಸರ್ವೇಟಿವ್ಸು, ಕಲರ್ಸು, ಆಮೇಲೆ ಸ್ಟೋರ್ಡ್ ಫುಡ್ಡು, ಆಮೇಲೆ ಈ ತರ ಡಾಲ್ಡಾ ಅಂದ್ರೆ ವನಸ್ಪತಿ ಈ ತರ ಪದಾರ್ಥಗಳು ಜಾಸ್ತಿ ಬಳಸಿದ್ರೆ ಆ ಕೆಮಿಕಲ್ಸ್ ಹೋಗಿ ಈ ಗ್ರಂಥಿಗಳಲ್ಲಿ ಆಗೋಂತಹ ಒಂದು ಸ್ರಾವ ಇರುತ್ತಲ್ಲ, ಹಾರ್ಮೋನ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆಲ್ಲ ಹೋಗಿ ಬೈಂಡ್ ಆಗುತ್ತೆ. ಬೈಂಡ್ ಆಗೋದ್ರಿಂದನೇ ಈ ಪ್ರಾಬ್ಲಮ್ ಬರೋದು. ಅದೇ ಕೆಮಿಕಲ್ಸ್, ಹೌದು, ನೀನ್ ಕೇಳ್ದಂಗೆ ಕೆಮಿಕಲ್ಸ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಹೇಗೆ ನಿಯಂತ್ರಿಸ್ಬೇಕು ಅಂತ ಅನ್ನೋದು ಅದು ಬೇರೆ ವಿಷಯ. ಆದ್ರೆ ನಾವು ಯಾವುದು ಕೆಮಿಕಲ್ಸ್ ಕಡಿಮೆ ಇದೆಯೋ ಅದನ್ನ ತಿನ್ನೋಣ ಅಟ್ಲೀಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆನಾ? ಜಂಕ್ ತಿನ್ನೋಂಗಿಲ್ಲ ಜಾಸ್ತಿ, ಯಾವಾಗ್ಲೋ ಒಂದು ವಾರಕ್ಕೊಂದು ಚಾಕ್ಲೇಟು ಹಾಗೇನಾದ್ರು. ನಮ್ಮ ಪೇಷಂಟ್ ನಲ್ಲಿ ಎಷ್ಟು ಜನಕ್ಕೆ ಫ್ರಸ್ಟ್ರೇಟೇ ಆಗೋಗುತ್ತೆ ಗೊತ್ತಾ, ಜಂಕ್ ತಿನ್ಬೇಡಿ ಅಂತಂತಂದ್ರೆ. ಮೊಬೈಲ್ ನೋಡ್ಬೇಡಿ, ಜಂಕ್ ತಿನ್ಬೇಡಿ ಅಂತಂತಂದ್ರೆ ಮಂಕೆ ಆಗೋಗ್ತಾರೆ. ಸೊ ಜಂಕಿಂದ ಜಾಸ್ತಿ ಮಂಕ್ ಆಗ್ತೀರಾ ರೀ ಅಂತ ಹೇಳ್ತಾ ಇರ್ತೀನಿ. ಈಗ ಸಾಮಾಜಿಕ ಜಾಲತಾಣಗಳಿಗೆ ಮೂಲಕ ಯೋಗದ ಕುರಿತು ಜಾಗೃತಿ ಮೂಡಿಸಲು ಯಾವ ಯಾವ ಉತ್ತಮ ಕ್ರಮಗಳನ್ನು ತೆಗೆದುಕೊಂಡು ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ ಮಾಡಬಹುದು? ಅವೇರ್ನೆಸ್ ಯಾವ ತರ ಯೋಗಕ್ಕೆ? ಜಾಲತಾಣ ಅಂತಂತಂದ್ರೆ ಡಿಜಿಟಲ್ ಮೀಡಿಯಾ ಅಂತ ಹೇಳ್ತಾ ಇರೋದಾ? ಸೋಷಿಯಲ್ ಮೀಡಿಯಾ. ಓಕೆ. ಹಾ, ಸೊ ಹೇಗ್ ಮಾಡಬಹುದು? ಆನ್ಲೈನ್ ಕ್ಲಾಸಸ್ ಮಾಡಬಹುದು. ಯೋಗ ಆನ್ಲೈನ್ ಕನ್ಸಲ್ಟೇಷನ್, ಇಂಟಿಗ್ರೇಟೆಡ್ ಕನ್ಸಲ್ಟೇಷನ್ ಆನ್ಲೈನ್ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ ಅಂತ ನಾ ರಾಷ್ಟ್ರೋತ್ಥಾನ ಆಸ್ಪತ್ರೆಗೆ ಹೇಳ್ತಾ ಇದ್ದೀನಿ. ಮತ್ತೆ ಅದರಿಂದ ದೇಶದ ನಾನಾ ಕಡೆಯಿಂದ ನಮ್ಮ ಚಿಕಿತ್ಸೆಯನ್ನ ಬಳಸ್ಕೋಬಹುದು ಅಂತನ್ನೋದು ಒಂದು. ಮತ್ತೆ ನಮ್ಗೆ ಈ ಜನರಿಗೆ ಈ ಮಾಧ್ಯಮದಿಂದ ಹೆಲ್ತ್ ಎಜುಕೇಶನ್ ಅಂತ ಅಂತೀವಿ, ಓಕೆ, ಅದನ್ನ ಕೊಡಬೇಕು. ಆಮೇಲೆ ಇವಾಗ ಮಕ್ಕಳಿಗೆ ಎಷ್ಟು ಜನಕ್ಕೆ ಗೊತ್ತಿರುತ್ತೆ, ನಿಮಗೆ ಈ ತರಹ ಜಂಕ್ ತಿನ್ನೋದ್ರಿಂದ ಈ ತರ ಫ್ಯಾಟ್ ಇಂದ ಈ ತರ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಿ ನಿಮಗೆ ದೇಹಕ್ಕೆ ಇಷ್ಟೊಂದು ತೊಂದರೆಗಳಾಗುತ್ತೆ ಅಂತನ್ನೋದು ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಅಲ್ವಾ? ಅದು ಅಲ್ಲದೆ ಈ PCOS ಕೇಳಿದ್ಯಲ್ಲ, ಮುಂದೆ ಡಯಾಬಿಟಿಸು, ಬ್ಲಡ್ ಪ್ರೆಷರು, ಕ್ಯಾನ್ಸರ್ಸು, ಹಾರ್ಟ್ ಪ್ರಾಬ್ಲಮ್ಸು, ಇದಕ್ಕೆಲ್ಲ ಕಾರಣ ಇದು. ಈಗ ತಡೆಗಟ್ಟಬೇಕಾಗಿರೋವಂಥದ್ದು. ಅದೆಲ್ಲಾನು ಕೂಡ ಸುಮ್ಮನೆ ಹೇಳ್ಬಿಟ್ರೆ ನಾವು, ನೀವು ತಿನ್ಬೇಡಿ ಮಾಡಬೇಡಿ ಅಂತಂತಂದ್ರೆ ಜಾಸ್ತಿ ಅರ್ಥ ಆಗೋದಿಲ್ಲ. ಅಥವಾ ಅಯ್ಯೋ ತಿಂದ್ರೆ ಆಮೇಲೆ ನೋಡ್ಕೊಳ್ಳೋಣ ಅಂತನ್ನೋ ಭಾವನೆ ಬರುತ್ತೆ ಅಲ್ವಾ? ಅದಕ್ಕೆ ಏನ್ ಮಾಡ್ಬೇಕು, ನಾವು ಆಗಾಗ ನಾವು ಈ ತರ ಆಗುತ್ತೆ ಒಂದೊಂದು ಕತೆ ಹೇಳಿ, ಅದು ಡಿಜಿಟಲ್ ಮೀಡಿಯಾ ಇಂದ ಮಾಡುವಂಥದ್ದು. ಸೋಷಿಯಲ್ ಅವೇರ್ನೆಸ್ ಬರೋದ್ರಿಂದ ಇದನ್ನ ಮಾಡಬಹುದು. ರಾಷ್ಟ್ರೋತ್ಥಾನ ತುಂಬಾ ದೊಡ್ಡ ಕೆಲಸ ಮಾಡ್ತಾ ಇದೆ ಆಗ್ಲೇನೆ. ನಾನಾ ಜನರು ವಾಟ್ಸಪ್ ಮೆಸೇಜಸ್ ಅನ್ನ ನೋಡ್ತಾ ಇರ್ತಾರೆ. ತುಂಬಾ ದೊಡ್ಡ ಗ್ರೂಪ್ ಇದೆ, ಮತ್ತೆ ತುಂಬಾ ದೊಡ್ಡ ಪ್ರಚಾರ ಇದೆ. ಓಕೆ, ಅದನ್ನ ಉಪಯೋಗಿಸ್ಕೊಂಡು ನಾವು ಅನೇಕ ಜನರಿಗೆ
ಉತ್ತಮವಾದ ಒಂದು ಅವೇರ್ನೆಸ್ ಮತ್ತೆ ಆರೋಗ್ಯವನ್ನ ಕೊಡಬೇಕು. ಮತ್ತೆ ಇವಾಗ ಯಾರನ್ನ ಕೇಳಿದ್ರು ಸಿಸೇರಿಯನ್ 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 ಅಂತ ಅಂತಾರೆ. ನಾರ್ಮಲ್ ಡೆಲಿವರಿ ಅನ್ನೋದು ಮರ್ತೇ ಹೋಗಿದೆ ಎಲ್ರಿಗೂ. ಕೆಲವರು ಆ ಡೇಟ್ ಲಕ್ಕಿ ಡೇಟ್ಸು ಅಂತ ಕೆಲವರು ಆಸ್ಟ್ರಾಲಜರ್ ಹೇಳಿರೋದನ್ನ ನಂಬಿ ಅವ್ರಿಗೆ ಯಾವತ್ತು ಬೇಕೋ ಅವಾಗ ಹೋಗಿ ಡೆಲಿವರಿ ಮಾಡಿಸ್ಕೋತಾರೆ. ಇದ್ರ ನಮ್ ನೆಕ್ಸ್ಟ್ ಜನರೇಷನ್ಗಂತೂ ನಾರ್ಮಲ್ ಡೆಲಿವರಿ ಅನ್ನೋದು ಮರ್ತೇ ಹೋಗುತ್ತೆ. ಇದ್ರ ಬಗ್ಗೆ ಜನರಿಗೆ ಹೇಗ್ ಜಾಗ್ರತೆ ಮೂಡಿಸೋದು? ನಿಮ್ಗೆ ಏನ್ ಅನ್ಸುತ್ತೆ? ಇದು ಸಿಸೇರಿಯನ್ ಮಾಡೋದ್ರಿಂದ ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅನ್ಸುತ್ತಾ ಅಥವಾ ಒಳ್ಳೇದಾಗ್ತಾ ಇದೆ ಅನ್ಸುತ್ತಾ? ತೊಂದ್ರೆ ಯಾಕೆ? ಮುಂದಕ್ಕೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸಿಸೇರಿಯನ್ ಮಾಡಿದಾಗ ನೋವು, ಪೋಸ್ಟ್ ಪ್ರೆಗ್ನೆನ್ಸಿ ನೋವು ಜಾಸ್ತಿ ಆಗುತ್ತೆ. ತಾಯಿಗೊಂದೇ ಅಲ್ಲ ಮರಿ, ಮಕ್ಕಳಿಗೂ ಕೂಡ ಮುಂದಿನ ಪೀಳಿಗೆಗೆನೆ ದೊಡ್ಡ ಪ್ರಾಬ್ಲಮ್ ಆಗಬಹುದು. ಓಕೆ, ನಾರ್ಮಲ್ ಪ್ರೆಗ್ನೆನ್ಸಿ, ನಾರ್ಮಲ್ ಡೆಲಿವರಿ, ಆಮೇಲೆ 18 ತಿಂಗಳು ತಾಯಿ ಮಗು ಹಾಲು ಕುಡಿಸೋದು, ಅದರ ಆರೋಗ್ಯ ಏನು, ಯಾರು ಹೊಟ್ಟೆನಲ್ಲಿ ಇರ್ತಾರೋ ಅವರು ಶಿಶುವಾಗಿ ಬಂದಾದ್ಮೇಲೆ ಅವರ ಸಂಪೂರ್ಣ ಜೀವನ ಪರ್ಯಂತ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಇದು 3 ವಿಷಯ ತುಂಬಾ ಮುಖ್ಯ. ಹೊರಗೆ ಬಂದಾದ್ಮೇಲೆ ನಾವು ಯಾವ ಸ್ಕೂಲ್ಗೆ ಹಾಕೋದು, ಏನ್ ಮಾಡೋದು, ಯಾವ ರೀತಿ ಮಗುನ್ ಬೆಳೆಸೋದು ಅಂತ ಅಂದ್ಬಿಟ್ಟು ಅನೇಕ ವಿಷಯಗಳು ತಂದೆ ತಾಯಿ ತುಂಬಾ ತಲೆ ಕೆಡಿಸ್ಕೊಳ್ತಾರೆ. ಆದ್ರೆ ನಾರ್ಮಲ್ ಪ್ರೆಗ್ನೆನ್ಸಿ ಆಗ್ಬೇಕು ಅಂತಂತಂದ್ರೆ ಆಚಾರ ವಿಚಾರ ವಿಹಾರ ವ್ಯವಹಾರ 4 ಸರಿಗಿರ್ಬೇಕು. ಅವಾಗ ಕಾಂಪ್ಲಿಕೇಶನ್ಸ್ ಕಡಿಮೆ ಅಂತ ಅನ್ನೋದು ಮರ್ಸ್ಬಿಡ್ತಾರೆ. ಆಮೇಲೆ ಈ ತರ ನೀನ್ ಹೇಳದ್ಯಲ್ಲ, ಕ್ಷುಲ್ಲಕ ಕಾರಣಗಳಿಗೆ ಅಂತಂದ್ರೆ ಯಾವುದೋ ಡೇಟು, ಯಾವುದೋ ಸಮಯ, ಅದೇ ಮುಹೂರ್ತ ಅಂತಂತಂದ್ಬಿಟ್ಟು ನಾವು ನಾರ್ಮಲ್ ಡೆಲಿವರಿ ಆಗುವಾಗ ಮಗುಗೆ ಎಷ್ಟೊಂದು ಬದಲಾವಣೆಗಳಾಗುತ್ತೆ. ಆ ಬರ್ತ್ ಕೆನಾಲ್ನಲ್ಲಿ ಹೊರಗೆ ಬರ್ತಾ ಇದ್ರೆ ಎಷ್ಟೊಂದು ಬದಲಾವಣೆಗಳಾಗುತ್ತೆ ಅಂತಂದ್ರೆ ಆಶ್ಚರ್ಯ ಅನ್ಸುತ್ತೆ. ಏನ್ ಬದಲಾವಣೆಗಳು ಅಂತಂದ್ರೆ, ಫಸ್ಟ್ ಟೈಮು ಮಗು ಬ್ಯಾಕ್ಟೀರಿಯಾಗೆ ಎಕ್ಸ್ಪೋಸ್ ಆಗುತ್ತೆ. ಓಕೆ, ಆ ಬ್ಯಾಕ್ಟೀರಿಯಾಗೆ ಎಕ್ಸ್ಪೋಸ್ ಆದಾಗ ಆ ಗಟ್ ಪ್ರೋಗ್ರಾಮಿಂಗ್, ಇಂಟೆಸ್ಟೈನು ಇಮ್ಯುನಿಟಿ ಪ್ರೋಗ್ರಾಮ್ ಆಗುತ್ತೆ. 80% ಆಫ್ ಅವರ್ ಇಮ್ಯುನಿಟಿ ಅಂತಂದ್ರೆ ರೋಗ ತಡೆಗಟ್ಟುವ ಶಕ್ತಿ ಈ ಗಟ್ ಇಮ್ಯುನಿಟಿ ಅಂದ್ರೆ ಕರುಳಿನ ಇಮ್ಯುನಿಟಿ ಪ್ರೋಗ್ರಾಮಿಂಗ್ ಇಂದ. ಓಕೆ, ಸೊ ಇದೆಲ್ಲ ಪ್ರೋಗ್ರಾಮಿಂಗ್ ಅಂತಂತಂದ್ರೆ ಏನು, ಹಾರ್ಡ್ವೇರ್ ಡೆವಲಪ್ ಆಗ್ತಾ ಇದೆ ಅನ್ನೋ ತರಹ. ಓಕೆ, ಅದಿಲ್ಲದೆ ನೀವು ಯಾವ ಸಾಫ್ಟ್ವೇರ್ ಪ್ರೋಗ್ರಾಮು ಹಾಕಕ್ಕಾಗಲ್ವಲ್ಲ. ನಾನು ಹೇಳೋದು ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಆ ತರಹ ಗಟ್ ಪ್ರೋಗ್ರಾಮಿಂಗ್ ಆಗ್ಬೇಕು ಅಂತಂದ್ರೆ ಮಗು ಬರ್ತ್ ಕೆನಾಲ್ನಲ್ಲಿ ನುಸುಳಿ ಬರಬೇಕು. ಅದಕ್ಕೆ 12-16 ಗಂಟೆ ಕಾಲ ಆ ಲೇಬರ್ ಅಂತನೋ ಪ್ರೋಸೆಸ್ ಆಗುತ್ತೆ. ಆ ಗಟ್ ಇಮ್ಯುನಿಟಿಯಿಂದ ಏನೇನು ತಡೆಗಟ್ಟಬಹುದು ಅಂತಂದ್ರೆ ಡಯಾಬಿಟಿಸ್, ಬ್ಲಡ್ ಪ್ರೆಷರು, ಆಸ್ತಮಾ, ಇಮ್ಯುನೊಲಾಜಿಕಲ್ ಪ್ರಾಬ್ಲಮ್ಸ್ ಅಂತೀವಲ್ಲ, ಎಕ್ಸಿಮಾ, ಇದೆಲ್ಲನೂ ಕೂಡ ನಾರ್ಮಲ್ ಡೆಲಿವರಿ ಆಗಿರೋ ಮಕ್ಕಳಲ್ಲಿ ಕಡಿಮೆ. ಮತ್ತೆ ಇಂಟೆಲಿಜೆನ್ಸು ಜಾಸ್ತಿ. ಏನು ಭಯ ಜನಕ್ಕೆ, ಅಯ್ಯೋ ನಾರ್ಮಲ್ ಡೆಲಿವರಿ ಅಂತಂದ್ರೆ ಏನೋ ರಿಸ್ಕು ಅಂತನೋ ಥರ ಅಲ್ಲ. ಅದು ಪ್ರಕೃತಿ ಸಹಜವಾಗಿ ಅನಾದಿ ಕಾಲದಿಂದ ಒಂದು ಹೆಂಗಸಿಗೆ ಪ್ರಕೃತಿ ಸಹಜವಾಗಿ ಆಗುವಂತಹ ಒಂದು ಕ್ರಿಯೆ. ಅದನ್ನ ನಾವು ತಪ್ಪಿಸಿದ್ರೆ ಅದಕ್ಕೆ ಯಾವ ಸಬ್ಸ್ಟಿಟ್ಯೂಟು ಇಲ್ಲ. ಅದು ಮಗು ಹುಟ್ಟಾದ್ಮೇಲೆ ಇದೆಲ್ಲ ಗಟ್ ಪ್ರೋಗ್ರಾಮಿಂಗ್ ಆಗ್ಬೇಕು ಅಂತ ನಾವು ಏನು ಮಾಡೋಕ್ಕಾಗಲ್ಲ. ಆಯ್ತಾ? ಅದಕ್ಕೆ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಗಟ್ ಇಸ್ ದ ಸೆಕೆಂಡ್ ಬ್ರೈನ್. ಗಟ್ನಲ್ಲಿ ಇರುವಂತಹ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ. ಮೆದುಳಿನಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್, ರಾಸಾಯನಿಕ ವಸ್ತುಗಳು, ಅದರಿಂದನೇ ಬ್ರೈನ್ ಫಂಕ್ಷನಿಂಗ್ ಅಂತ ಹೇಳ್ತೀವಿ. ಅದು ಕೂಡ ಇಲ್ಲಿ ಗಟ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಬ್ರೈನ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗೆ ಕಮ್ಯುನಿಕೇಟ್ ಮಾಡುತ್ತೆ. ಅದರಿಂದನೇ ಆಹಾರಕ್ಕೆ ಅಷ್ಟೊಂದು ಪ್ರಾಧಾನ್ಯ ಕೊಟ್ಟಿರೋದು ಆಯುರ್ವೇದದಲ್ಲಿ. ಏನ್ ತಿಂದಿದ್ದಾನೆ ಅಂತ ಹಿಂಗ್ ಮಾತಾಡ್ತಾ ಇದ್ದಾನೆ ಅಂತ ನಾವು ಹೇಳಲ್ವಾ ಸರಳವಾಗಿ, ಅಲ್ವಾ? ಅಂದ್ರೆ ಹೊಟ್ಟೆಗೆ ಏನ್ ತಿಂತಾರೆ ಅಂತ ಅನ್ನೋದು ಮೆದುಳಿಗೆ ಹೇಗೆ ಹೋಗುತ್ತೆ, ಹೀಗೆ. ಹಾಗಾಗಿ ತುಂಬಾ ಮುಖ್ಯ ನಾವು ಆ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಬ್ರೈನ್ ನ್ಯೂರೋ ಗಟ್ ಇಸ್ ದ ಸೆಕೆಂಡ್ ಬ್ರೈನ್. ಅದರ ಡೆವಲಪ್ಮೆಂಟು ಕೂಡ ಬರ್ತ್ ಕೆನಾಲ್ನಲ್ಲಿ ಬರುವಾಗ ಆಗುತ್ತೆ. ಇದನ್ನ ತಪ್ಪಿಸ್ಕೊಂಡ್ರೆ, ಸುಮ್ಮನೆ ತಪ್ಪಿಸಿದ್ರೆ ತಪ್ಪಲ್ವಾ? ಪ್ರಕೃತಿಗೆ ವಿರುದ್ಧವಾಗಿ ಯಾವಾಗಲೂ ಕೂಡ ಕಾರಣವಿಲ್ಲದೆ ಹೋಗಬಾರ್ದು. ಕಾರಣವಿಲ್ಲದೆ ಹೋದ್ರೆ ಹಾನಿ ಅಂತನ್ನೋ ವಿಷಯ
ನಿಮಗೆ ಗೊತ್ತೇ ಇದೆ ಅಲ್ವಾ? ನೋಡ್ತಾ ಇದೀವಲ್ಲ ಅಟ್ಮಾಸ್ಫಿಯರ್ ಪೊಲ್ಯೂಷನ್. ಅದರಿಂದ ಕ್ವಾಲಿಟಿ ಆಫ್ ಪ್ರೋಜನಿ, ಮುಂದಿನ ಪೀಳಿಗೆಯ ಕ್ವಾಲಿಟಿನೇ ಕಡಿಮೆ ಆಗ್ತಾ ಹೋಗುತ್ತೆ. ಬುದ್ಧಿವಂತಿಕೆನೂ ಕೂಡ ವಿಶೇಷವಾದ ವಿಷಯ ಅಲ್ವಾ ಮನುಷ್ಯನ ಬುದ್ಧಿವಂತಿಕೆ. ಯಾವ ಪ್ರಾಣಿಗೂ ಇಲ್ಲದೆ ಇರೋದು ನಮಗೆ ಬುದ್ಧಿವಂತಿಕೆ ಇದೆಯಲ್ಲ, ಅದೆಲ್ಲ ಪ್ರಮೋಟ್ ಆಗಬೇಕು ಅಂತಂತಂದ್ರೆ ಎಲ್ಲಾನು ಕೂಡ ಪ್ರಕೃತಿ ಸಹಜವಾಗಿ ಆಗಬೇಕು ಅಂತನ್ನೋದು ತುಂಬಾ ಮುಖ್ಯವಾದ ವಿಷಯ ಮಕ್ಕಳ. ಇದನ್ನೆಲ್ಲ ಹೇಗೆ ತಿಳಿಸ್ತೀರಾ? ನಿಮ್ಮ ಡಿಜಿಟಲ್ ಮೀಡಿಯಾಯಿಂದ, ಸೋಷಿಯಲ್ ಮೀಡಿಯಾಯಿಂದ. ಇಲ್ದರೆ ಇದೆಲ್ಲ ತಿಳಿದೇ ಇರೋ ವಿಷಯಗಳು. ಅದರಿಂದ ಎಲ್ಲರೂ ಸಿಸೇರಿಯನ್ ಮಾಡಿಸ್ಕೋಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಸುಲಭ, ನಾನು ನೋವು ತಿನ್ಬಾರ್ದು ಅಂತನೋ ಒಂಥರ ಇರುತ್ತಲ್ವಾ ಭಾವನೆ. ಈಗ ತುಂಬಾ ಟ್ರೆಂಡ್ ಅಲ್ಲಿ ಇರೋದು ಪೇನ್ಲೆಸ್ ಡೆಲಿವರಿ ಅಂತ. ಏನ್ ಹಂಗಂದ್ರೆ ನೋಡಮ್ಮ, ಪ್ರಸವ ಅಂತ ಅನ್ನೋದು ಪೇನ್ ಆಗುತ್ತೆ. ಇವಾಗ ಮುಟ್ಟಾಗುವ ಕೆಲವು ಮಕ್ಳಿಗೆ ನೋವು ಬರುತ್ತೆ ನೋಡು. ಅದೇ ರೀತಿಯಾಗಿ ಪ್ರಸವದಲ್ಲಿ ಆ ಗರ್ಭಕೋಶದ ಬಾಯಿ ತೆಕ್ಕೊಳ್ಳೋದ್ರಿಂದ ಅದರಿಂದ ಪೇನ್ ಇರುತ್ತೆ. ಈ ಮುಟ್ಟಾಗುವ ಯಾಕೆ ನೋವು ಬರುತ್ತೆ ಅಂತಂತಂದ್ರೆ ಅದ್ರ ಮೂಲಕ, ಗರ್ಭಕೋಶದ ಬಾಯಿ ಮೂಲಕ ಆ ರಕ್ತ ಸ್ರಾವ ಆಗ್ಬೇಕು. ಅವಾಗ ಒಂಚೂರು ಬಿಟ್ಕೊಳ್ಳುತ್ತೆ, ಬಾಯಿ ಓಪನ್ ಆಗುತ್ತೆ, ಅವಾಗ ನಿಮಗೆ ನೋವು ಬರುತ್ತೆ. ಅದೇ ರೀತಿಯಾಗಿ ಸ್ವಲ್ಪ ಜಾಸ್ತಿನೇ ನೋವು ಬರಬಹುದು. ಆದರೆ ನೋವು ಬರುತ್ತೆ ಅಂತ ಭಯ ಪಟ್ಕೋಬೇಕಾಗಿಲ್ಲ. ಅನೇಕ ರೀತಿಯಾಗಿ ನೋವುಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ವಿಧಾನಗಳಿದೆ. ಇವಾಗ ಯೋಗ ಮಾಡೋದ್ರಿಂದ ನಾವು ಇದು ವೈಜ್ಞಾನಿಕವಾಗಿ ಬೇಕಾದಷ್ಟು ಸ್ಟಡೀಸ್ ಮಾಡಿದ್ದೀವಿ. ಡೆಲಿವರಿ ಪೇನು ಅಂದರೆ ಲೇಬರ್ ಪೇನು ಸಾಕಷ್ಟು ಕಡಿಮೆ ಯೋಗ ಮಾಡಿದವರಲ್ಲಿ. ಆಮೇಲೆ ಲೇಬರ್ ಸಮಯದಲ್ಲೂ ಕೂಡ ಯೋಗ ಮಾಡಬಹುದು. ಅನೇಕ ರೀತಿಯಾದ ಪೇನ್ ರಿಲೀಫ್ಗಳಿದೆ. ಬೇರೆ ರೀತಿ ಇಲ್ಲ ಆಗ್ಲೇ ಇಲ್ವಾ, ಬೆನ್ನಲ್ಲಿ ಒಂದು ಇಂಜೆಕ್ಷನ್ ಕೊಡೋದ್ರಿಂದ ಆ ಗರ್ಭಕೋಶದಿಂದ ಕೆಳಭಾಗ ಸಂಪೂರ್ಣವಾಗಿ ಜೋಮ್ ಕಟ್ಟದಂಗಾಗತ್ತೆ. ಆವಾಗ ಆ ನೋವು ಗೊತ್ತಾಗದೆ ತಿಳಿಯದೆ ಹೋಗುತ್ತೆ. ಅದೇನು ಪ್ರಸವಕ್ಕೇನು ತೊಂದರೆ ಮಾಡೋಲ್ಲ. ಓಕೆ, ಈ ತರ ಅನೇಕ ರೀತಿಯಾದ ನೋವಿಗೆ ಔಷಧಿಗಳಿದೆ, ಮತ್ತೆ ತಡೆಗಟ್ಟುವ ವಿಧಾನಗಳಿದೆ. ಅದಕ್ಕೆ ಮನಸ್ಸು ಮಾಡಬೇಕು. ಮನಸ್ಸೇ ತಾನೇ ದೇಹದಲ್ಲಿ ಏನಾಗ್ತಾ ಇದೆ ಅಂತಂದ್ಬಿಟ್ಟು ಮನಸ್ಸೇ ತಾನೇ ತಿಳ್ಕೊಳ್ಳೋದು. ಮನಸ್ಸಿಂದ ತಾನೇ ನಾವು ಯೋಗದಲ್ಲಿ ಏನು ವಿಶೇಷವಾಗಿ ಮನಸ್ಸಿನಿಂದ ನೀನು ದೇಹದ ಮೇಲೆ ಪರಿಣಾಮವನ್ನ ತರ್ತೀಯ ಅಲ್ವಾ. ಸೊ ಏನು ಪ್ರಸವ ಅಂತಂತಂದ್ರೆ ಏನೋ ನೋವು, ಅದನ್ನ ನಾವು ತಿನ್ಲೇಬಾರ್ದು ಅಂತ ಅಲ್ಲ. ಅಷ್ಟಾದ್ರೂ ತಾಯಿ ಮಗುಗೋಸ್ಕರ ಮಾಡ್ಬೇಕಾಗಿರೋದಲ್ವಾ. ಆಮೇಲೆ ಕಷ್ಟಪಡ್ತಾರಲ್ಲ ಜೀವನ ಪರ್ಯಂತ ಬೆಳೆಸೋದಕ್ಕೆ. ಇಫ್ ಯು ವಾಂಟ್ ಟು ಗಿವ್ ದ ಬೆಸ್ಟ್, ಗಿವ್ ದ ಬೆಸ್ಟ್. ಇಫ್ ಯು ವಾಂಟ್ ಟು ಹ್ಯಾವ್ ದ ಬೆಸ್ಟ್, ಗಿವ್ ದ ಬೆಸ್ಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಡೆಲಿವರಿ ಅಂಡ್ ಆಲ್ಸೋ ಪೋಸ್ಟ್ ಡೆಲಿವರಿ ಫಾರ್ 18 months of breastfeeding. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇರೋದು ಈಗ ಕೀಟೋ ಡಯಟ್, ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತ. ಇದು ಮಾಡೋದ್ರಿಂದ ಏನಾದ್ರು ಅಡ್ವಾಂಟೇಜ್ ಇದೆಯಾ? ನಾವು ಚಿಕ್ಕ ವಯಸ್ಸಿಂದ ಇದನ್ನ ಮಾಡ್ಕೊಂಡು ಹೋದ್ರೆ ಏನಾದ್ರು ಅಡ್ವಾಂಟೇಜ್ ಇದೆಯಾ? ಕೀಟ ಡಯಟ್ ತುಂಬಾನೇ ಅಲ್ಲ, ಹೊರಗಡೆ ಎಲ್ಲ ತಿಂದ್ರೆ ಕೀಟ ಜಾಸ್ತಿ ಒಳಗಡೆ ಸೇರ್ಕೊಳ್ಳುತ್ತೆ. ಕೀಟೋನ್ ಡಯಟ್ ಅಂತ ಅನ್ನೋದು ಇಟ್ ಇಸ್ ಅ ಫ್ಯಾನ್ಸಿ ಟರ್ಮ್. ನಮ್ಮ ಭಾರತೀಯ ಪದ್ಧತಿಯಲ್ಲಿ ಅನಾದಿ ಕಾಲದಿಂದ ಏಕಾದಶಿ ಮಾಡೋದು ಇದ್ದೇ ಇದೆ. ದಿನಕ್ಕೆ 2 ಊಟ ಭೋಜನ ಅಂತಂತ ಇತ್ತು. ಈಗ ಗಂಟೆಗೂ ಏನಾದ್ರೂ ಒಳಗೆ ಹೋಗ್ತಾ ಇರೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಹಿಂದಿನ ಪದ್ಧತಿ ಅಂತಂದ್ರೆ ಸಂಜೆ ಲೇಟಾಗಿ ಊಟ ಮಾಡಬಾರ್ದು ಅಂತಂತ ನಮ್ಮ ಹಿರಿಯರು ಹೇಳ್ತಾನೆ ಇದ್ರು. ಏನ್ ಇವಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಂತಂದ್ರೆ ಬೇಗ ಊಟ ಮಾಡಿ ಒಂದು 14 ರಿಂದ 16 ಗಂಟೆ ಕಾಲ ಗ್ಯಾಪ್ ಕೊಡೋದು ಅಂತಂತ. ಸಂಜೆ ಒಂದು 6-7 ಗಂಟೆಗೆ ಊಟ ಮಾಡಿ ಮತ್ತೆ ಬೆಳಿಗ್ಗೆ 10 ಗಂಟೆಗೆ ಊಟ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಆಗುವಂತ ವಿಷಯ. ಇದನ್ನ ಇವಾಗ ಏನೋ ಹೊಸದಾಗಿ ಕೀಟೋನ್ ಡಯಟ್, ಆಮೇಲೆ ಇಂಟರ್ಮಿಟೆಂಟ್ ಫಾಸ್ಟಿಂಗು ಏನೇನೋ ಹೇಳ್ತಾ ಇದೀವಿ. ಆದ್ರೆ ನಮ್ಮ ಜೀವನ ಶೈಲಿ ಭಾರತೀಯ ಪದ್ಧತಿಗೆ ಪ್ರಕಾರವಾಗಿ ಅಳವಡಿಸ್ಕೊಂಡ್ರೆ ನಾವು ಆರೋಗ್ಯವಾಗಿರ್ತೀವಿ. ಸೊ ದೇಹ, ಮನಸ್ಸು ಮತ್ತೆ ಸಮಾಜ ಫಸ್ಟ್ ಕ್ಲಾಸ್ ಆಗಿರುತ್ತೆ. ನಿಮ್ಗೆ ಅನ್ಸುತ್ತೋ ಇಲ್ವಾ? ಎಲ್ಲೋ ಹೊಟ್ಟೋಗಿದೀವಿ ಆ ಕಡೆಗೆ, ದೂರ ತೀರದಿಂದ ಆಚೆಗೆ. ಧನ್ಯವಾದ ಮಾತಾಜಿ. ಇಷ್ಟೊತ್ತು ನಮ್ ಜೊತೆಗಿದ್ದು ಇಷ್ಟೆಲ್ಲ ಮಾಹಿತಿನ ನಮ್ಗೆ ಹೇಳಿದ್ದಾರೆ.
ಡಾಕ್ಟರ್ ಲತಾ ಮಾತಾಜಿ, ನಿಮ್ಗೆ ಧನ್ಯವಾದಗಳು. ಧನ್ಯವಾದ. ಧನ್ಯವಾದಗಳು, ನಮಸ್ಕಾರಗಳು. ತುಂಬಾ ಮುದ್ದಾಗಿ ಪ್ರೌಢ ಪ್ರಶ್ನೆಗಳನ್ನ ಕೇಳಿದಿರಾ. ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಮತ್ತು ರಾಷ್ಟ್ರೋತ್ಥಾನಕ್ಕೆ ಅಭಿನಂದನೆಗಳು. 60 ವರ್ಷಕ್ಕೂ ಹೆಚ್ಚಾಗಿ ಜನರ ಸೇವೆಯಲ್ಲಿ ತೊಡಗಿರುವಂತಹ ರಾಷ್ಟ್ರೋತ್ಥಾನಕ್ಕೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದ ನಮನಗಳು.